ಆ ಕಡೆ ಡಿಕೆಶಿಗೂ ಅನುಮಾನ, ಕುರ್ಚಿ ಸಿಗುತ್ತೋ ಇಲ್ವೋ ಅನ್ನುವಂಥ ಆತಂಕ. ಇತ್ತ ಸಿಎಂ ಕೂಡ ಅಷ್ಟೇ, ಅವರಿಗೂ ಅಳುಕು ಕಾಡ್ತಾ ಇದೆ. ಆದರೆ ನಾಯಕತ್ವ ಚರ್ಚೆಯನ್ನ ಸೈಡ್ ಲೈನ್ಗೆ ತಳ್ಳಿ ಬಜೆಟ್ನ ಮಂಡನೆ ಮಾಡುವುದಕ್ಕೆ ಹೈಕಮಾಂಡ್ ಪರ್ಮಿಷನ್ ಕೊಟ್ಟ ಕಾಣಿಸ್ತಾ ಇದೆ. ಆದರೆ ಆ ಬಳಿಕ ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೆ ಅನ್ನುವಂಥ ಟೆನ್ಷನ್. ಆ ಕಾರಣಕ್ಕೂ ಏನೋ ಸಿದ್ದರಾಮಯ್ಯ ತಮ್ಮ ರಾಜಕೀಯ ಕರ್ಮಭೂಮಿ ಕ್ಷೇತ್ರಕ್ಕೆ ಅನುದಾನ ಎಂಬ ವರುಣವನ್ನೇ ಇಳಿಸಿದ್ದಾರೆ. ಕುರ್ಚಿ ಸಮರದಲ್ಲಿ ರಾಜ್ಯದ ಆಡಳಿತಕ್ಕೆ ನಿದ್ರಾದೇವಿ ಕಾಟ ಕೊಡ್ತಿದ್ದಾಳೆ. ತೂಕಡಿಕೆಯ ಆಟದಲ್ಲಿ ವಿಟಮಿನ್ನಿಂದ ತೇಲ್ತಿರುವ ಅಧಿಕಾರಿ ವರ್ಗದ ಮೇಲೆ ಸರ್ಕಾರದ 2 ಪವರ್ ಹೌಸ್ನಿಂದ ಹಿಡಿತವು ತಪ್ಪಿದೆ. ಈ ನಡುವೆ ಸಿಎಂ ಮತ್ತೊಂದು ಬಜೆಟ್ ಮಂಡನೆಗೆ ಸಕಲ ತಯಾರಿ ಆರಂಭಿಸಿದ್ದಾರೆ. ನಾಯಕತ್ವ ಸೈಡ್ ಲೈನ್, ಬಜೆಟ್ ಮಂಡನೆಗೆ ಪರ್ಮಿಷನ್. 2026-27ನೇ ಸಾಲಿನ ಲೆಕ್ಕ ಒಪ್ಪಿಸಲು ಸಿಎಂ ಸಿದ್ಧತೆ ಶುರು. ಡೆಲ್ಲಿಯಲ್ಲಿ ಡಿಕೆಶಿ ನಡೆಸಿದ ಕಸರತ್ತುಗಳು ವಿಫಲವಾಗಿವೆ. ನಾಯಕತ್ವ ಬದಲಾವಣೆ ಚರ್ಚೆಯನ್ನ ಸಿಎಂ ಸಿದ್ದರಾಮಯ್ಯ ಬದಿಗೆ ಸರಿಸಿ ಹೊಸ ಆಟ ಕಟ್ಟಿದ್ದಾರೆ. ದೀರ್ಘಾವಧಿ ಸಿಎಂ ಪಟ್ಟ ಪಡೆದ ಸಿದ್ದು ಈಗ ಬಜೆಟ್ ದಾಖಲೆಗೆ ಸಜ್ಜಾಗಿದ್ದಾರೆ. ಈಗಾಗಲೇ 17 ಬಜೆಟ್ ಕೊಟ್ಟ ಸಿದ್ದರಾಮಯ್ಯ 2026-27ನೇ ಸಾಲಿನ ದಾಖಲೆಯ 18ನೇ ಬಜೆಟ್ ಅನ್ನ ಮಾರ್ಚ್ ತಿಂಗಳಿನಲ್ಲಿ ಮಂಡನೆ ಮಾಡಲಿದ್ದಾರೆ. ಇನ್ನು ನಾಡಿದ್ದಿಂದ ಬಜೆಟ್ ಪೂರ್ವ ಜಂಟಿ ಅಧಿವೇಶನ ಆರಂಭವಾಗ್ತಿದೆ. 22ರಿಂದ ಜಾಯಿಂಟ್ ಸೆಷನ್ ಶುರುವಾಗುತ್ತೆ. ನರೇಗಾ ಬಗ್ಗೆ ಸ್ಪೆಷಲ್ ಸೆಷನ್ ಕೂಡ ಗದಗ್ನಲ್ಲೇ ಇರ್ತದೆ. ಸೊ ಗವರ್ನರ್ಸ್ ಅಡ್ರೆಸ್ಸು ಮತ್ತೆ ನರೇಗಾ ಬಗ್ಗೆ ರೆಸಲ್ಯೂಷನ್ 22ರಿಂದ 31 ನಡೀತದೆ. ಆಮೇಲೆ ಬಜೆಟ್ ಪ್ರಿಪರೇಷನ್ ಕರೆದ್ರೆ ಹೋಗ್ತೀನಿ. ತವರು ಕ್ಷೇತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಬಂಪರ್ ಗಿಫ್ಟ್. ಸಿದ್ದು ಅನುದಾನದ ಬಗ್ಗೆ ಶುರುವಾಯಿತು ನಾನಾ ಚರ್ಚೆ. ಹಲವು ಸಿಎಂಗಳಂತೆ ಸಿದ್ದರಾಮಯ್ಯ ಸಹ ಹೊರತಲ್ಲ. ತಮ್ಮ ಕೊನೆ ಅವಧಿಯಲ್ಲಿ ಸ್ವಕ್ಷೇತ್ರಕ್ಕೆ ದಾರಿ ಎರೆದ ಇತಿಹಾಸ ಉಂಟು. ಅದೇ ರೀತಿ ಸಿದ್ದರಾಮಯ್ಯ ಸಹ ವರುಣಾ ಕ್ಷೇತ್ರಕ್ಕೆ ಅನುದಾನದ ಹೊಳೆಯನ್ನೇ ಹರಿಸಿದ್ದಾರೆ. 323 ಕೋಟಿ ಅನುದಾನವೇ ರಾಜ್ಯ ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಹುಟ್ಟುಹಾಕಿದೆ. ಅದರಲ್ಲೂ ಬಜೆಟ್ ಪೂರ್ವ ಘೋಷಿಸಿದ ಈ ಅನುದಾನ ವಿದಾಯದ ಉಡುಗೊರೆಯೋ ಪುತ್ರನಿಗಾಗಿ ತಂತ್ರವೋ ಅನ್ನೋ ಗುಸುಗುಸು ಶುರುವಾಗಿದೆ. ಸಿಎಂ ಬದಲಾವಣೆ ಚರ್ಚೆ ಮಧ್ಯೆ ಅನುದಾನ ಬಿಡುಗಡೆ ಕುತೂಹಲ ಕೆರಳಿಸಿದೆ. ಮುಂದಿನ ಬೆಳವಣಿಗೆ ಬಗ್ಗೆ ಅರಿತು ಅನುದಾನ ಬಿಡುಗಡೆ ಮಾಡಿದ್ರಾ ಅನ್ನೋ ಚರ್ಚೆ ಇದೆ. ಬಜೆಟ್ನಲ್ಲಿ ಘೋಷಿಸಿದ್ರೆ ಸಾಕಿತ್ತು, ಆದ್ರೆ ಅದಕ್ಕೂ ಮುನ್ನ ಅನುದಾನ ಬಿಡುಗಡೆ ಯಾಕಾಗಿ, ಗಡಿಬಿಡಿ ಏನಿದೆ ಅಂತ ಪಕ್ಷದಲ್ಲೇ ಜನ ಮಾತನಾಡ್ತಿದ್ದಾರೆ. ಇನ್ನು ಮುಂದಿನ ಎಲೆಕ್ಷನ್ನಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆ ಮಾಡೋ ಅನುಮಾನ ಇದ್ದು ಕ್ಷೇತ್ರದ ಋಣ ಸಂದಾಯಕ್ಕೆ ಕೊನೆಯ ಅವಧಿ ಅನ್ನೋ ಲೆಕ್ಕಾಚಾರದಲ್ಲಿ ಅನುದಾನ ನೀಡಿರುವ ಸಾಧ್ಯತೆ ಇದೆ. ಇನ್ನು ವರುಣಾ ಕ್ಷೇತ್ರದಲ್ಲಿ ತಮ್ಮ ಮುಂದಿನ ಪೀಳಿಗೆಯ ನಾಯಕತ್ವ ಹಸ್ತಾಂತರಕ್ಕೂ ವೇದಿಕೆ ಕಲ್ಪಿಸುತ್ತಿದ್ದಾರೆ ಅನ್ನೋ ಮಾತೂ ಇದೆ. ಕಾರಣ, ಕಳೆದ ಬಾರಿ ತಂದೆಗಾಗಿ ಕ್ಷೇತ್ರ ತ್ಯಾಗ ಮಾಡಿದ್ದ ಯತೀಂದ್ರರಿಗೆ ಕ್ಷೇತ್ರ ಉಳಿಸಿಕೊಳ್ಳಲು ಸಿದ್ದರಾಮಯ್ಯ ಪ್ಲಾನ್ ಅಂತ ಚರ್ಚೆ ಇದೆ. ಸಿಎಂ ತಮ್ಮ ಕ್ಷೇತ್ರಕ್ಕೆ 323 ಕೋಟಿ ಅನುದಾನ ನೀಡಿರೋ ಬಗ್ಗೆ ಬಿಸಿ ಬಿಸಿ ಡಿಸ್ಕಷನ್ ನಡೆಯುತ್ತಿದೆ. ಕ್ಷೇತ್ರದಲ್ಲಿ ಡೌಟ್ಗಳು ಓಡಾಡ್ತಿದ್ರು, ಕ್ಷೇತ್ರ ಅಭಿವೃದ್ಧಿ ಆಗಲಿದೆ ಅನ್ನೋ ಹಿತಕರ ಚಿಂತನೆಯೂ ಇದೆ. ಇತ್ತ ದೆಹಲಿಯಿಂದ ಸ್ಪಷ್ಟ ಸಂದೇಶ ಬಂದಂತೆ ಕಾಣಿಸಿದ್ದು ನಾಯಕತ್ವ ಬದಲಾವಣೆ ಚರ್ಚೆಗೆ ಫುಲ್ ಸ್ಟಾಪ್ ಇಟ್ಟಂತೆ ಅನಿಸ್ತಿದೆ. ಕಾರಣ, ಸಿದ್ದರಾಮಯ್ಯ ಬಜೆಟ್ ಮಂಡನೆಗೆ ಹೈಕಮಾಂಡ್ ಅವಕಾಶ ಕಲ್ಪಿಸಿದೆ. ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.